ಎಲ್ರಿಗೂ ನಮಸ್ಕಾರ. ನಾನು ಇವತ್ತಿನ ವಿಡಿಯೋದಲ್ಲಿ ಉದ್ದಿನ ವಡೆ ಮಾಡೋದು ತೋರಿಸ್ತಾ ಇದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ನಾನು ಅಲಸಂದೆ ವಡೆ ಮಾಡೋದು ತೋರಿಸಿದ್ದೆ. ಈ ಸರಿ ಉದ್ದಿನಬೇಳೆ ಯೂಸ್ ಮಾಡಿಕೊಂಡು ಮೇಲ್ಗಡೆ ನೋಡಿ ಕ್ರಿಸ್ಪಿಯಾಗಿರಬೇಕು, ಸಖತ್ತಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಆಮೇಲೆ ಒಳಗಡೆ ಸಾಫ್ಟಾಗಿರೋ ಒಂದು ವಡೆ ನೋಡಿ ಸೂಪರಾಗಿ ಬಂದಿದೆ. ಯಾವ ಹೋಟೆಲ್ಗಿಂತನೂ ಟೇಸ್ಟ್ ಕಮ್ಮಿ ಇಲ್ಲ, ಅದೇ ಥರ ಅದಕ್ಕಿಂತ ಸೂಪರಾಗಿ ಮಾಡೋದು ತೋರಿಸ್ತಾ ಇದ್ದೀನಿ. ಸೇಮ್ ನಾನು ತೋರಿಸಿರೋ ಒಂದು ಮೆಥಡಲ್ಲೇ ಮಾಡಿ ನೋಡಿ. ಇಲ್ಲಿ ನಾನು ಒಂದು ಗ್ಲಾಸು ಉದ್ದಿನಬೇಳೆಗೆ 1-2 ಟೇಬಲ್ ಸ್ಪೂನು ಅಕ್ಕಿ ತೊಗೊಂಡ್ಬಿಟ್ಟು ಅದನ್ನು ನಾನು ಒಂದು 3-4 ಸರಿ ನೀಟಾಗಿ ವಾಶ್ ಮಾಡ್ಕೋಬೇಕು. ವಾಶ್ ಮಾಡಿಬಿಟ್ಟು ಒಂದು 3-4 ಗಂಟೆ ನಾನು ನೆನೆಯಕ್ಕೆ ಬಿಟ್ಟಿದ್ದೀನಿ. ಚೆನ್ನಾಗಿ ನೆನಿಬೇಕು ಈ ಉದ್ದಿನಬೇಳೆ. ಚೆನ್ನಾಗಿ ನೆಂದಾದಮೇಲೆ ಒಂದು 4 ಅವರ್ಸ್ ನೆನೆಸಿದ್ದೀನಿ ನೋಡಿ. 4 ಅವರ್ಸ್ ನೆಂದಾದಮೇಲೆ ಇದೇನು ಅಕ್ಕಿ ಮತ್ತು ಉದ್ದಿನಬೇಳೆನೂ ಎರಡನ್ನೂ ಮಿಕ್ಸಿ ಮಾಡ್ಕೋಬೇಕು. ಅಂದರೆ ನೀರು ಜಾಸ್ತಿ ಹಾಕೋಬಾರ್ದು, ಯಾಕಂದರೆ ನೀರು ಜಾಸ್ತಿ ಹಾಕ್ಕೊಂಡ್ರೆ ನಮಗೆ ವಡೆ ಬಿಡಬೇಕಾದ್ರೆ ಶೇಪು ಚೆನ್ನಾಗಿ ಬರಲ್ಲ. ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ಕೋಬೇಕು, ಜಾಸ್ತಿ ನೀರು ಹಾಕ್ಬಾರ್ದು. ಜಸ್ಟ್ ಅದು ಮಿಕ್ಸಿ ತಿರುಗಲ್ವಲ್ಲ, ಅದಕ್ಕೋಸ್ಕರನೇ ಸ್ವಲ್ಪ ನೀರು ಹಾಕ್ಕೊಂಡು ಫುಲ್ಲು ನುಣ್ಣಗೆ ಇದನ್ನು ನೈಸಾಗಿ ಇದನ್ನು ನಾವು ಮಿಕ್ಸಿ ಮಾಡ್ಕೋಬೇಕು. ನೋಡಿ ಇದು ಎಷ್ಟು ಚೆನ್ನಾಗಿ ಹಿಟ್ಟು ಕ್ವಾಂಟಿಟಿನೇ ಜಾಸ್ತಿ ಆಗುತ್ತೆ. ನೈಸ್ ಆಗ್ತಾ ಅದು ನಾವು ಉದ್ದಿನಬೇಳೆ 1 ಕಪ್ ಹಾಕಿರೋದು ಹಿಟ್ಟು ನೋಡಿ ಎಷ್ಟೊಂದು ಆಯಿತು. ಅಂದರೆ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ. ಫುಲ್ ನೈಸ್ ಆಗ್ತಾ ಫುಲ್ ನೈಸಾಗಿ ಈ ಥರ ರುಬ್ಕೊಂಡು ಆದಮೇಲೆ ಒಂದು ಬಟ್ಲಿಗೆ ಹಾಕ್ಕೊಂಡು ಒಂದು ಬೌಲ್ಗೆ ಇದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಆಮೇಲೆ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಆಮೇಲೆ ಶುಂಠಿನೂ ಅಷ್ಟೇ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ತೆಂಗಿನಕಾಯಿ ಹಸಿದು ಕಾಯ್ದಿದ್ದು ಏನಿರುತ್ತಲ್ವ ಅದನ್ನು ಎಲ್ಲದನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ನೀಟಾಗಿ ಹೆಂಗೆ ಗೊತ್ತಾ ಇದನ್ನು ನಾವು ಮಿಕ್ಸಿ ಮಾಡ್ಕೊಂಡು ಏನೆಲ್ಲ ಒಂದು ಬೌಲ್ಗೆ ಹಾಕ್ಕೊಂಡಿರ್ತೀವಿ ಅಲ್ವಾ, ಇದನ್ನೆಲ್ಲ ತರಕಾರಿ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಮಿಕ್ಸ್ ಮಾಡ್ತಾ ಹಿಟ್ಟು ಏನಾಗುತ್ತೆ ಇನ್ನೂ ಸ್ವಲ್ಪ ಕ್ವಾಂಟಿಟಿ ಹೆಚ್ಚಾದಂಗೆ ಅನಿಸುತ್ತೆ. ನಾವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀವೋ ಹಿಟ್ಟನ್ನು ಅಷ್ಟು ಚೆನ್ನಾಗಿ ವಡೆ ಸೂಪರಾಗಿ ಬರುತ್ತೆ. ಇದು ಮೇನ್ ನಾವು ಇದು ಗ್ರೈಂಡ್ ಮಾಡ್ಕೊಂಡಾದ್ಮೇಲೆ ಒಂದು 5-10 ಮಿನಿಟ್ಸ್ವರೆಗೂ ಕೈ ಆಡಿಸ್ತಾನೆ ಇರಬೇಕು. ಇದನ್ನು ಚೆನ್ನಾಗಿ ಹಿಟ್ಟನ್ನು ಮಿಕ್ಸ್ ಮಾಡ್ತಾ ಇದ್ದರೆ ವಡೆದು ಟೇಸ್ಟು ಒಂದು ಟೆಕ್ಸ್ಚರು ಸೂಪರಾಗಿ ಬರುತ್ತೆ ವಡೆದು ನೋಡಿ. ಈ ಥರ ಎಲ್ಲ ಮಿಕ್ಸ್ ಮಾಡಿ ಆದಮೇಲೆ ನಾನು ಲಾಸ್ಟಿಗೆ ಜೀರಿಗೆ ಮತ್ತು ಸ್ವಲ್ಪ ಕಾಳುಮೆಣಸು ಹಾಕ್ಕೊಂಡಿದ್ದೀನಿ. ಕಾಳುಮೆಣಸಿನ ಪೌಡ್ರ್ ಏನು ಬೇಡ, ಅದನ್ನು ನಾವು ಕುಟ್ಟಿ ಪುಡಿ ಮಾಡ್ಕೊಳ್ಳೋದು ಬೇಡ, ಹಂಗೆ ಡೈರೆಕ್ಟಾಗಿ ಇರೋದನ್ನೇ ಹಾಕ್ಕೋಬೇಕು. ಇದರಲ್ಲಿ ಆ ಫ್ಲೇವರು ಚೆನ್ನಾಗಿ ಬರುತ್ತೆ. ಬಿಟ್ಟು ನಾನು ಎಣ್ಣೆನೂ ಕಾಯಕ್ಕೆ ಇಟ್ಟಿದ್ದೀನಿ ನೋಡಿ. ಇವಾಗ ಎಣ್ಣೆ ಕಾದಿದೆ ಅಲ್ವಾ, ನಾನು ಎಣ್ಣೆ ಕಾದ್ಮೇಲೆ ವಡೆ ಹಾಕ್ತೀನಿ. ಈ ವಡೆ ಒಬ್ಬೊಬ್ಬರು ಒಂದೊಂದು ಥರ ಹಾಕ್ತಾರೆ, ಒಬ್ಬೊಬ್ಬರು ಒಂದೊಂದು ವಿಧಾನದಲ್ಲಿ ಇದನ್ನು ವಡೆನ ಹಾಕ್ತಾರೆ. ನಾನು ಈ ಥರ ಒಂದು ಸಾರಿನ ಸೌಟಿ ಇರುತ್ತಲ್ಲ, ಆ ಸಾರಿನ ಸೌಟಿಗೆ ಜಸ್ಟ್ ಒಂದು ಲೇಯರ್ ಸ್ವಲ್ಪ ಕೈ ಹಸಿ ಮಾಡಿಕೊಂಡು ಅದಕ್ಕೆ ನೀರನ್ನ ಹಚ್ಬಿಟ್ಟು ವಡೆ ಹಿಟ್ಟನ್ನು ಹಾಕ್ತೀನಿ. ಕೈಗೇನು ಬಿಸಿ ತಾಗಲ್ಲ, ಆಮೇಲೆ ಏನೂ ಆಗಲ್ಲ ಅಂದ್ಬಿಟ್ಟು ನಾನು ಈ ಥರ ಹಾಕ್ತೀನಿ. ಆಮೇಲೆ ಟೀ ಫಿಲ್ಟ್ರಲ್ಲೂ ಹಾಕ್ಬೋದು. ಟೀ ಸೋಸೋದು ಜರಡಿ ಇರುತ್ತಲ್ವ, ಟೀ ಫಿಲ್ಟ್ರು ಅದರಿಂದನೂ ಹಾಕ್ಬೋದು. ಕೆಲವರು ಬಾಳೆದೆಲೆಯಲ್ಲಿ ಹಾಕ್ತಾರೆ, ಕೆಲವರು ಬೌಲ್ಗೆ ಇಲ್ಲ ಕಪ್ಪಿಗೆ ಏನಾದ್ರೂ ಬಟ್ಟೆ ಕಟ್ಕೊಂಡು ಹಾಕ್ತಾರೆ. ಒಬ್ಬೊಬ್ರದ್ದು ಒಂದೊಂದು ಮೆಥಡ್ ಇರುತ್ತೆ. ಅವ್ರಿಗೆ ಯಾವ ಥರ ಕಂಫರ್ಟಬಲ್ ಅನಿಸುತ್ತೋ ಆ ಥರ ಹಾಕ್ಕೋಬೋದು. ಹಿಟ್ಟು ಮಾತ್ರ ಈ ಥರ ರೆಡಿ ಮಾಡಿಕೊಂಡು ಈ ಥರ ವಡೆ ಮಾಡ್ಕೊಳ್ಳೋದ್ರಿಂದ ನೋಡಿ ಮೇಲ್ಗಡೆ ಸಖತ್ ಕ್ರಿಸ್ಪಿಯಾಗಿ ಬರುತ್ತೆ, ಒಳಗಡೆ ಸಾಫ್ಟಾಗಿ ಬರುತ್ತೆ. ಟೇಸ್ಟ್ ಅಂತೂ ನಿಜವಾಗ್ಲೂ ನೀವು ಏನಾದರೂ 3-4 ತಿನ್ನೋ ಜಾಗದಲ್ಲಿ ನಿಜವಾಗ್ಲೂ ಜಾಸ್ತಿನೇ ತಿಂತೀರಾ, ಅಷ್ಟು ಚೆನ್ನಾಗಿ ಬರುತ್ತೆ ಟೇಸ್ಟು. ಸೂಪರ್ ಅಂದರೆ ಸೂಪರಾಗಿ ಬರುತ್ತೆ. ಈವ್ನಿಂಗ್ ಸ್ನ್ಯಾಕ್ಸಿಗಾದರೂ ಮಾಡ್ಕೋಬೋದು, ಇಲ್ಲ ಇಡ್ಲಿ ಜೊತೆಗೆ ಮಾಡ್ಕೋಬೋದು, ಇಲ್ಲ ಬೆಳಗ್ಗೆ ಟಿಫನ್ ಜೊತೆನೂ ಮಾಡ್ಕೋಬೋದು. ನಮ್ಗೆ ಯಾವಾಗ ಟೈಮ್ ಅನಿಸುತ್ತೋ ಆವಾಗ ಮಾಡ್ಕೋಬೋದು. ಒಂದು 3-4 ಅವರ್ಸ್ ಸಾಫ್ಟಾಗಿ ಇದು ಉದ್ದಿನಬೇಳೆ ನೆಂದರೆ ಅದು ಸಾಫ್ಟಾಗಿ ಆಗಬೇಕು. ಹಿಟ್ಟು ಚೆನ್ನಾಗಿ ಬರುತ್ತೆ, ಅದು ಕ್ರಿಸ್ಪಿಯಾಗೂ ಬರುತ್ತೆ, ಸ್ಮೂತಾಗೂ ಬರುತ್ತೆ. ಉದ್ದಿನ ವಡೆ ಈ ಥರ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ಅಂತೂ ನಿಜವಾಗ್ಲೂ ಹೋಟೆಲ್ಗಿಂತ ಚೆನ್ನಾಗಿ ಬಂದಿದೆ. ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ ಯಾವ ಥರ ಬಂದಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಪ್ಲೀಸ್. ನಿಜವಾಗ್ಲೂ ಚೆನ್ನಾಗಿ ಬರುತ್ತೆ. ಇದೇ ಸ್ಟೈಲಲ್ಲಿ ಮಾಡಿ ನೀವು ಅಕ್ಕಿ ಹಾಕ್ಕೊಳ್ಳೋದ್ರಿಂದ ಕ್ರಿಸ್ಪಿ ಚೆನ್ನಾಗಿ ಬರುತ್ತೆ. ಅದು ನೆಂದುಬಿಟ್ಟು ಅದು ಉದ್ದಿನಬೇಳೆ ಜೊತೆನೇ ಗ್ರೈಂಡ್ ಮಾಡ್ಕೊತೀವಲ್ವ, ಟೇಸ್ಟು ಚೆನ್ನಾಗಿ ಬರುತ್ತೆ. ಅದು ಇಲ್ಲ ಅಂದರೆ ಅಕ್ಕಿ ಹಿಟ್ಟು ಹಾಕ್ಕೊತಾರೆ. ಅಕ್ಕಿ ಹಿಟ್ಟು ಹಾಕ್ಕೊಂಡ್ರೆ ಈ ಒಂದು ಟೆಕ್ಸ್ಚರಲ್ಲಿ ಬರಲ್ಲ ಅದು, ಅದಕ್ಕೆ ನಾನು ಅಕ್ಕಿನೇ ಹಾಕ್ಬಿಟ್ಟು ಮಾಡ್ತೀನಿ ನೋಡಿ. ಟೇಸ್ಟ್ ಅಂತೂ ಸೂಪರಾಗಿ ಬಂದಿದೆ. ಇದಕ್ಕೊಂದು ಕಾಯಿ ಚಟ್ನಿ ಜೊತೆ ನಾವು ತಿಂದು ಇಲ್ಲ ಸಾಂಬಾರು ಜೊತೆ ತಿಂದ್ಕೊಂಡ್ರೆ ಸೂಪರಾಗಿರುತ್ತೆ. ನಿಮಗೂ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಜವಾಗ್ಲೂ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಪ್ಲೀಸ್. ಯಾವ ಥರ ಬಂದಿದೆ ಅಂತ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು.